ಮೆರೀತಾ ಇದೆ. ಇವತ್ತು ನಾವು ನೋಡ್ತೀವಿ ಬಹಳಷ್ಟು ಜನರು ಶಿಕ್ಷಣದಿಂದ ವಂಚಿತರಾಗಿ ಸಮಾಜದಲ್ಲಿ ಅನೇಕ ಅವಕಾಶಗಳನ್ನು ಕಳ್ಕೊಂಡಿದ್ದಾರೆ. ಆದರೆ ಇವತ್ತು ಈ ಜಿಲ್ಲೆ ಯಾರನ್ನಾದ್ರೂ ನೆನೀತಿದ್ರೆ ಅದು ಬಂತನಾಳ ಶಿವಯೋಗಿಗಳನ್ನ ನೆನೀಬೇಕು ಅಂದ್ರೆ ಅದು ತಪ್ಪಾಗಿರ್ತಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಸರ್ಕಾರ ಮಾಡದೇ ಇರ್ತಕ್ಕಂಥ ಸಾಧನೆಯನ್ನ ಈ ಜಿಲ್ಲೆಯಲ್ಲಿ ಮಾಡಿ ಸಾಧಿಸಿ ತೋರಿಸಿರ್ತಕ್ಕಂಥದ್ದು. ಇವತ್ತು ನಾನು ಕೋರೆಯವರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ. ಯಾಕಂದ್ರೆ ಬಂತನಾಳ ಶಿವಗಳು ಎಲ್ಲಿ ಮಾಡಿಲ್ಲ ಅಲ್ಲಿ ಕೋರೆಯವರು ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಅವರು ಬಹುತೇಕ ಎಲ್ಲ ಕಡೆ ಪ್ರಯತ್ನ ಮಾಡಿದ್ರು, ಎಲ್ಲ ಕಡೆ ಸಾಧಿಸಿದ್ರು. ಆದರೆ ಅಂತ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಈ ಗ್ರಾಮದಲ್ಲಿ ಅವರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅನೇಕ ಜನ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ತಾವು ಬಂದಿದೆ. ನಿನ್ನೆ ಕೂಡ ಅನೇಕರು ಬಂದು ಅವರನ್ನು ಹಾಡಿ ಹೊಗಳಿ ಹೋಗಿದ್ದಾರೆ. ಬಹಳ ಸಂತೋಷ ಅನ್ನಿಸ್ತದೆ. ಕೋರೆಯವರ ಜೀವನದ ಪಯಣ ಯಾರಿಗೂ ಅಜಾತ ಶತ್ರು ಆಗಿ ಅವರು ಈ ಸಮಾಜದಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ಪಂಚಪ್ಪಣ್ಣವ್ರು ಏನು ಮಾತಾಡಿದ್ರು, ಯಶವಂತರಾಯಗೌಡರು ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಪಂಚಪ್ಪಣ್ಣವರು ಯಶವಂತರಾಯಗೌಡರು ಹೇಳಿ ಮಾಡ್ಲಾರ್ದಂತ ತಪ್ಪು ನಾನು ಮಾಡಿ 3 ಪಕ್ಷನಾಗಿದ್ದೀನಿ. ನಾನು ಏನು ಮಾಡಬೇಕು ಗೊತ್ತಿಲ್ಲ. ಮತ್ತು ನಮಗೂ ಏನು ಕನ್ಸಪ್ ಬೈದು ಹೋಗ್ತದ ಹಂಗೆ ಅವ್ರಿಗೆ ಗೊತ್ತಿಲ್ಲ. ಹೋದ್ರೆ ಯಾಕಂದ್ರೆ ಈ ಪಕ್ಷಗಳು ಅವು ಇದೇ ದೇಶನಾಗ ಹುಡ್ತಾವು, ಇದೇ ದೇಶನಾಗ ಸಾಯ್ತಾವೆ, ಹೊರಗೇನು ಹೋಗೇ ಇಲ್ಲ. ಇನ್ನು ಪಕ್ಷದ ರಾಜಕಾರಣ ಬೇಡ ಇಲ್ಲಿ. ಅಂದ್ರೆ ಕೋರೆ ಅವರಿಗೆ ಒಂದು ನೋವು ನನಗಿದೆ. ಅವ್ರ ಜೀವಿತ ಅವಧಿಯಲ್ಲಿ ಬಹಳ ದೊಡ್ಡ ಹುದ್ದೆಗೆ ಅವರು ಹೋಗ್ಬೇಕಾಗಿತ್ತು. ಆದರೆ ನಮ್ಮಂತ ಸ್ವಾರ್ಥ ರಾಜಕಾರಣಿಗಳಿಂದ ಅವ್ರು ಏನೂ ಆಗಿಲ್ಲ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದು ಅವರ ವಿಧಿ ಆಟ. ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಜಿಲ್ಲೆ ದುರ್ದೈವ ಏನೋ ಗೊತ್ತಿಲ್ಲ ನನಗೆ. ಇಲ್ಲಿ ಯಾರು ಒಳ್ಳೆಯವರು ಇರ್ತಾರೆ ಏನೋ ಆಗಂಗಿಲ್ಲ, ಯಾರು ಸುಮಾರು ಇರ್ತಾರೋ ಅವ್ರು ಭಾಳ ಆಗ್ತಾರೆ. ಈ ತಾಲೂಕಿನಲ್ಲಿ ಅದೊಂದು ಚಟ ಅದ. ಭಾಳ ಮಂದಿ ಒಳ್ಳೆಯವರು ಹಂಗೆ ಹೋಗ್ಯಾರ. ಹನ್ಸಂಗಿ ಪಟೇಲ್ರು, ಕೋರೆ ಸಾಹೇಬ್ರು ಪಾಪ ಅವರು ಏನೋ ಆಗ್ಬೇಕಾಗಿದೆ. ಯಾಕೆಂದ್ರೆ BK ಗುಡ್ದಿನ್ನಿ ಅವರ ಬಲಗೈ ಬಂದರು ಕೋರೆ ಸಾಹೇಬ್. ಆದರೆ ದುರ್ದೈವಶ ಅವ್ರು ಯಾಕೆ ಆಗಿಲ್ಲ ಗೊತ್ತಿಲ್ಲ. ಆದರೆ ಅವರು ರಾಜಕೀಯವಾಗಿ ಅಜಾತ್ ಶತ್ರು ಆಗಿ ಒಂದು ಪಕ್ಷ ನಿಷ್ಠೆಯನ್ನು ಅವ್ರು ಮೆರೆದಿದ್ದಾರೆ. ಅವ್ರು ಕಾಂಗ್ರೆಸ್ನಲ್ಲೇ ಇರಲಿ, BJPಯಲ್ಲಿ ಇರಲಿ, ದಳದಲ್ಲೇ ಇರಲಿ, ಅದು ಬಹಳ ದೊಡ್ಡದಲ್ಲ. ಆದರೆ ಎಲ್ಲೇ ಇದ್ರೂ ಅವರು ನಿಷ್ಠಾವಂತರಾಗಿದ್ದಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಅನ್ನೋದು ನನ್ನ ವಿಲಾಸ. ಅಂತ ಒಂದು ಪ್ರಾಮಾಣಿಕ ಸೇವೆಯನ್ನ ಈ ಜಿಲ್ಲೆಗೆ ಅವ್ರು ಕೊಟ್ಟು ಹೋಗಿದ್ದಾರೆ. ಇನ್ನೊಂದು ಅವರ ಸ್ವಭಾವ ಅಂದ್ರೆ ಸ್ವಾಮಿ ನಿಷ್ಠೆಯನ್ನ ಬಹಳ ಮೆರೆದಿದ್ದಾರೆ. ಯಾವತ್ತೂ ಕೂಡ ಒಂದ್ಸಾರ್ತಿ ಒಬ್ಬರು ನಂಬಿದ್ರೆ ಅವ್ರ ಸಲುವಾಗಿ ಜೀವ ಕೊಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ಮಿಸಾಳೆ ಸಾವ್ಕಾರರು, ಕೋರೆ ಸಾವ್ಕಾರ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅವರ ಅನನ್ಯವಾದಂಥ ಜೋಡಿ ಬಹಳ ಒಳ್ಳೆಯ ಪ್ರತಿಫಲ ನಿಮ್ಮ ಜಿಲ್ಲೆ ಕೊಟ್ಟಿದೆ, ನಿಮ್ಮ ತಾಲೂಕಿಗೆ ಕೊಟ್ಟಿದೆ. ಅವರು ಇವತ್ತು 77 ವರ್ಷಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಅವ್ರ ಶತಾಯುಷಾಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತೀನಿ. ಆದರೆ ಇಡೀ ವಯಸ್ಸಿನಲ್ಲಿ ಅವರಿಗೆ ಅನೇಕ ಅಡಚಣೆಗಳು ಬಂದರೂ ಕೂಡ ಹಸನ್ಮುಖಿಯಾಗಿ ಅವರು ಬದುಕ್ತಾ ಇದ್ದಾರೆ. ಭಗವಂತ ಇದೇ ಚೈತನ್ಯ ಅವರಲ್ಲಿ ಉಳಿಸ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ಯಾಕಂದರೆ ಇಷ್ಟು ಕಷ್ಟದ ಕಾಲದಲ್ಲಿ ಕೂಡ ಅವರು ಸಮಾಜದ ಏಳಿಗೆಯನ್ನು ಬಯಸಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಮತ್ತು ನನಗೇನಾರೆ ಅಧಿಕಾರ ಇನ್ನೂ ಅಧಿಕಾರ ಅಂದ್ರೆ ನೀವು ಅನುಭವ ನನಗೇನಾರೆ
ಹೀಗೆ ನೀವು ಮಿನಿಸ್ಟರ್ ಅದೀರಿ ನೀವು ಮಾಡಿಲ್ಲ ಅಂತ ನೀವು ಬೈಬೋದು. ಆದರೆ ಏನಾಗ್ತದಂದ್ರೆ ನಮಗೂ ಮಾಡಬೇಕನ್ನೋ ಆಸೆ ಇರ್ತದೆ. ಆದರೆ ನಾವು ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ, ಎಲ್ಲರೂ ಕೂಡಿ ಮಾಡಿದ್ರೆ ಆಗ್ತದೆ. ಆದರೆ ನಮ್ಮ ಜಿಲ್ಲೆ ಪರಿಸ್ಥಿತಿ ಹೆಂಗದ ಅಂದರೆ ಭಾಳ ರಾಜಕಾರಣದಲ್ಲಿ ವಿಚಿತ್ರ ಅದ. ಒಂದು ಸೂರ್ಯ ಇದ್ರೆ ಇನ್ನೊಂದು ಚಂದ್ರ ಅದ. ಇವು ಎಂದೂ ಕೂಡುದಿಲ್ಲ. ಯಾವಾಗಾರ ಕೂಡಿದ್ರು ಖಗ್ರ ಸ್ನಾನ ಹಿಡ್ದಾಗೆ ಕೂಡ್ತಾವೆ ಅಷ್ಟೇ. ಅಂಥ ದುರ್ದೈವದ ಸಂಗತಿ ಅದು ನಮ್ಮ ಜಿಲ್ಲೆಯಲ್ಲಿ. ಇಂಥ ಅನೇಕರನ್ನ ನಾವು ಮಾಡಬೇಕಾದಂಥ ಜವಾಬ್ದಾರಿ ಇದ್ದ ಜನ ಒಂದೊಂದು ಸರ್ತಿ ತರ್ತೀವಿ. ಅದು ರಾಜಕಾರಣ ಅಂತೇಳಿ ನಾನು ಹೇಳೋದಿಲ್ಲ. ಇವತ್ತು ಐಸಿನ ಅಕ್ಕಾಣವರನ್ನು ನಾನು ನೆನೀಬೇಕು. ಪಾಪ ಅವರು ಹಿಂಗೆ ಆದ ಜನತಾ ಪಾರ್ಟಿ ಕಟ್ಟಿ ಬಹಳಷ್ಟು ಅಳಲು ಸಭೆ ಮಾಡಿದ್ರು, ಕೊನೆಗೂ ಏನೂ ಆಗಲಿಲ್ಲ. ಅಂತ ಅನೇಕ ರಾಜಕಾರಣಿಗಳು ನಮ್ಮ ಜಿಲ್ಲೆಯಲ್ಲಿ ಆಗಿ ಹೋಗಿದ್ದಾರೆ. ಅವ್ರ ಪಂಕ್ತಿಯಲ್ಲಿ ಇವ್ರು ಸೇರಬಾರ್ದು ಅನ್ನೋ ಆಸೆ ನನಗೆ. ಅಂದರೆ ಇದೇನು ಮಾಡೋಕ್ಕಾಗೋದಿಲ್ಲ. ರಾಜಕೀಯ ಸನ್ನಿವೇಶದಲ್ಲಿ ಇದೆಲ್ಲ ನಡೆಯುತ್ತೆ. ಆದರೆ ಭಾಳ ಸಂತೋಷದ ಸಂಗತಿ ಏನಂದರೆ ಇವತ್ತು ಸಹಕಾರಿ ರಂಗದಲ್ಲಿ ಅವರ ಕೊಡುಗೆ ಭಾಳ ಅಪಾರವಾಗಿದೆ. ನಾನು ನೋಡ್ತೀನಿ, ಅವ್ರು PLD ಬ್ಯಾಂಕ್ ಇರಲಿ, TAPCMS ಇರಲಿ, ಒಂದು ಸರ್ತಿ ನನಗೇನೋ ಅವಕಾಶ ಬಂತವರಿಗೆ ಜಿಲ್ಲಾ ಮಟ್ಟದಲ್ಲಿ ಒಯ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಜಿಲ್ಲಾ ಯೂನಿಯನ್ ಅಧ್ಯಕ್ಷ ಮಾಡಿದೆ. ಅಲ್ಲಿ 10 ಪೈಸೆ ಏನೂ ಇಲ್ಲಾರ್ದೆ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು BM ಕೋರೆ ಅವರು ಅಂತೇಳಿ ನಾನು ಭಾಳ ಪ್ರಾಂಜಲ್ ಮನಸ್ಸಿನಿಂದ ಹೇಳ್ಬೋದು. ಇವತ್ತು ಅವರು ಭಾಳ ರಾಜಕೀಯವಾಗಿ ಆಗಲಿ, ಶೈಕ್ಷಣಿಕವಾಗಿ ಆಗಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಹಿಂದಿಲ್ಲ ನಾಳೆ ನನಗೂ ಒಂದು ಆಸೆ ಇದೆ, ಏನಾರ ಒಂದು ಅವಕಾಶ ಸಿಕ್ಕರೆ ಏನಾದರೂ ಪ್ರಯತ್ನ ಮಾಡಿ ಕೋರೆ ಅವರಿಗೆ ಒಂದು ಸ್ಥಾನಮಾನ ಕೊಡಿಸ್ಬೇಕನ್ನತಕ್ಕಂಥ ಅಭಿಲಾಷೆ ನನ್ನ ಮನಸ್ಸಿನಲ್ಲಿ ಇದೆ. ನಾನು ಇದನ್ನ ಹೊಗಳಿಕೆಗೆ ನಾನು ಹೇಳ್ತಾ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಡಿ ತಾಲೂಕಿನಲ್ಲಿ ಈ ಕಾಂಗ್ರೆಸ್ ಪಕ್ಷ ಜೀವನ ತುಳಿದಿದ್ರೆ ಅದಕ್ಕೆ ವಿಸಾಳೆ ಅವರು ಕೋರೆ ಅವರು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಅಲಸಂಗಿ ಪಟೇಲ್ ಇದ್ರು, ಅವರು ನಮ್ಮ ಜನತಾದಳದಾಗಿದ್ರು, ನಾನು ಅಲ್ಲೇ ಇದ್ದೆ. ಅವ್ರಿಗೇನೋ ಒಂದು ಅವಕಾಶ ಬರ್ತು ಮಾಡಿದ್ವಿ ನಾವು. ಅವಾಗ ಕರ್ಪೂರ್ ಮಠರು ಹಿಂಗೆ ಇದ್ರು, ಅವರು ಹಂಗೆ ಸಾಯ್ತಿದ್ರು, ಅವ್ರಿಗೊಂದು ಏನೋ ಮಾಡಬೇಕಂತ ಹೇಳಿ ಪ್ರಯತ್ನ ಮಾಡಿದ್ವಿ. ಆದರೆ ಇವೆಲ್ಲ ರಾಜಕೀಯದಲ್ಲಿ ಭಾಳ ಆಕಸ್ಮಿಕ ಆಗ್ತಕ್ಕಂಥ ಘಟನೆಗಳು. ಆದರೆ ಇವತ್ತು ನನಗೇನು ಒಂದು ಸಂತೋಷಪ್ಪ ಅಂತಂದರೆ, ಅವ್ರು ಸಾಮಾಜಿಕವಾಗಿ ಏನೇ ಕೆಲಸ ಮಾಡಿದ್ರು ಕೊನೆಗೆ ಉಳಿದಿರ್ತಕ್ಕಂಥದ್ದು. ಈಗ ತಾನೇ ನಮಗೆ ಪರಮ ಪೂಜ್ಯರು ಹೇಳೋದು ಸಿದ್ಧಾರೂಢಪ್ಪಗಳು, ಏನಿಲ್ಲ ಮನುಷ್ಯ ಏನೆಲ್ಲ ಸಾಧನೆ ಮಾಡಿ ಸಾಕಷ್ಟು ಗಳಿಸ್ತಾನೆ, ಆದರೆ ತಗೊಂಡು ಹೋಗುವಾಗ ಏನೂ ತಗೊಂಡು ಹೋಗುವುದಿಲ್ಲ, ಖಾಲಿನೇ ಹೋಗ್ತಾನೆ. ಆದರೆ ಅದು ನಮಗೆ ಗೊತ್ತಿಲ್ಲ. ಕೆಲವೊಬ್ರು ಇಲ್ಲಿಗೆ ಬಂದ್ಬಿಟ್ಟಾರಂದ್ರೆ, ಈಗ ನಮ್ಮ ಜೋಡಿ ಜಗಳಾಡಂಗಿಲ್ಲ, ನಮ್ಮ ಅಪ್ಪನ ಜೋಡಿ ಜಗಳಾಡ್ತಾರ, ಊರಿಗೆ ಹೋಗಿರ್ತಾನೆ, ಆದರೂ ಹುಡುಕಾಡ್ತಾವೆ. ಇವತ್ತು ಆ ಸ್ಥಿತಿಗೆ ಬಂದ್ಬಿಟ್ಟಿವಿ ನಾವು. ಇಂಥವೆಲ್ಲ ಈ ರಾಜಕಾರಣದಲ್ಲಿ ನಡೆದಿರೋದ್ರಿಂದ ಈ ಜಿಲ್ಲೆ ದುರ್ದೈವ ಅಂತ ಅನಿಸ್ತದೆ ನನಗೆ. ರಾಜಕಾರಣದ ವೇದಿಕೆ ಮೇಲೆ ನಾವು ಏನೇನೋ ಮಾತಾಡ್ಬಿಡ್ತೀವಿ, ಆದರೆ ಇವೆಲ್ಲ ಆಗಬಾರ್ದು. ಆದರೆ ನನಗೊಂದು ಆಸೆ ಏನಪ್ಪ ಅಂದರೆ, ಅವ್ರು ಏನು ಮಾಡದೇ ಇದ್ರು ಈ ಶೈಕ್ಷಣಿಕ ಕ್ರಾಂತಿ ಮಾಡಿ ಲೋನಿಗೆ ಒಂದು ಬೆಳಕನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕೋರೆಯವರು ಅನ್ನೋದು ಭಾಳ ಶಾಶ್ವತವಾಗಿ ಉಳಿತದೆ. ಅದು ಉಳಿಸ್ಲಿ, ಅದನ್ನು ಬೆಳೆಸ್ಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಅವ್ರು ಇನ್ನೂ ಶತಾಯುಷರಾಗಿ ಬದುಕಲಿ. ನಮಗೂ ಕೂಡ ಭಗವಂತ ಅವರ